ಅದು ರೀ ಮಾವರ ಅತ್ತಿಗೆ ಯಾವುದೇ ಕೊಲೆಸ್ಟ್ರಾಲ್ ಬರಬಾರ್ದು ಅಂತಂದು ನಾನು ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ತೀನ್ರಿ. ಅದು ಸ್ವಲ್ಪನ ಸೂಜಿನ ಇಂಜೆಕ್ಷನ್ ಮಾಡ್ತಾರಲ್ರಿ ಸಿರಿಂಜ್ ಅದರಲ್ಲಿ ಹಾಕ್ತಾಳ್ರಿ ಪಾ ಎಣ್ಣೆನಿಗೆ. ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ರಾಣಿ ಎಲ್ಲಿದ್ಯಾ? ಐ ಆಮ್ ರೆಡಿ. ಇಲ್ಲಿದ್ದೀನಲ್ರಿ ಪಾ. ಅಯ್ಯೋ ನನ್ನ ಮುತ್ತುರ್ಗಿಣಿ. ವಾಟ್ ಬಂಗಾರಿ, ಹೇ ಬಂಗಾರಿ, ಬಂಗಾರಿ ಯಾರೇ ನೀ ರಾಣಿ? ಏನು ಹಾಡಿನ ಸುರಿಮನೆ ಬರ್ತಾ ಇದೆ? ಅದು ಅದು ಸುಂದರಿ ಕಣೆ ನೀನು. ನೀವು ಕೂಡ ಸುಂದರ, ಅತಿ ಸುಂದರ. ಏನು ಈ ನಮ್ಮ ಜಿಪ್ಪುನ ಹೆಂಡತಿ ಎಷ್ಟು ಗೊಂಬೆ ತರ ರೆಡಿ ಆಗ್ಬಿಟ್ಟಾಳ? ಹಾ, ಗೊಂಬೆನೇ ಕಣೆ ನೀನು. ನಾಚಿ ಆಗತ್ತಪ್ಪ. ನಾಚ್ಕೊಂಡ್ರೆ ಎಷ್ಟು ಚಂದ ಕಾಣ್ತೀಯ ನನ್ನ ಮುದ್ದಾರಿಗಿಣಿ. ಸಾಕು ಸಾಕು ಹೊಳಿದ್ದು ಮದುವೆಗೆ ರೆಡಿ ಆಗಿಲ್ಲ ನೀನ. ಹೋಗ್ರಿ ಬಡ ಬಡ ಡ್ರೆಸ್ ಹಾಕೊಂಡ್ಬರೋಗ್ರಿ. ಸೂಪರ್ ಆಗಿದೆ. ಅದು ನಿಜಾನೇ ಬಿಡಿ. ಏನು ಓಹೋಹೋ, ನಿಮ್ಮ ಸಂಬಂಧಿಕರ ಮದುವೆ ಅಂತ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬಿಟ್ಟೇನಾ? ಹೌದು ಮತ್ತೆ, ನಾ ರಾಣಿ ಅಲ್ವಾ, ಮಹಾರಾಣಿ ಜೊತೆನೆ ಕಾಣಬೇಕು. ಅದು ನಿಜಾನೇ ಬಿಡಿ ಬಂಗಾರಗಿಂಡಿ. ಬಂದಾಳು ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಬಂದಾಳು ಚಂದಿರ ಚಕೋರಿ, ತಂದಾಳು 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 ಪ್ರೇಮದ ಸಿರಿ. ಹೌದು ನನ್ನ ಬಂಗಾರಗಿಂಡಿ ರಾಣಿ, ಇವತ್ತು ನಾನು ಇಷ್ಟು ಹಾಡಿ ಎನರ್ಜೆಟಿಕ್ ಆಗಿ ಹಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ಇವತ್ತು ಯಾಕೆ ಸುಮ್ಮನದಿಯಾ? ಏನು ಸುಮ್ಮನೆ? ಅದೇ ಮಾತಾಡಿದ್ರೆ ಎನರ್ಜಿ ವೇಸ್ಟ್ ಆಗುತ್ತೆ, ಹಾಡಿದ್ರೆ ಎನರ್ಜಿ ವೇಸ್ಟ್ ಆಗುತ್ತೆ ಅಂತೀಯಲ್ಲ, ಅದನ್ನ ಕೇಳಿದೆ ಕಣೆ. ಓ ಅದ ರೀ, ಇವತ್ತು ಯಾರ ಮದುವೆ ಐತಿ ಹೇಳು? ಯಾರ್ದು? ನಿಮ್ಮ ಸಂಬಂಧಿಕರದು ಮದುವೆ ಐತಿ. ಅಷ್ಟ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ? ಸಂಬಂಧಿಕರ ಮದುವೆ ಹೊಂಟಿವಲ್ಲ, ಅಲ್ಲಿ ಚೆನ್ನಾಗಿ 2 ದಿನ ಆಗುವಷ್ಟು ಹೊಟ್ಟೆ ತುಂಬ ತಿನ್ಕೊಂಡ್ಬಂದ್ಬಿಡೋಣ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಹೌದು ನಿಮ್ಗೆ ಬ್ಯಾಗ್ ತಗೊಂಡಿದ್ದೇನೆ, ಎಲ್ಲೈತದು ಬ್ಯಾಗ? ಇಟ್ಟೇನು ತೊಗೊಂಡ್ಬರ್ತೀನಿ. ಅದೇ ಟ್ರಿಕ್ಸ್. ಟ್ರಿಕ್ಸಾ? ಲೇ ಹೋದಲ್ಲೆಲ್ಲ ಮರ್ಯಾದೆ ತೆಗ್ದಿಲೇ? ನಾನೆಲ್ಲ ಮರ್ಯಾದೆ ತೆಗಂಗಿಲ್ಲಪ್ಪ. ಮರ್ಯಾದೆನ ಉನ್ನತ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಇನ್ನು ಉನ್ನತ ಇನ್ನು ಉನ್ನತ ಉನ್ನ ಉನ್ನತ ಅಂತ ಮೌಂಟ್ ಎವರೆಸ್ಟ್ ಸ್ಥಿರ ಐತಲ್ಲ ಅಲ್ಲಿವರೆಗೆ ತಗೊಂಡಕ್ಕೇನೆ. ಹೌದ್ರಿ ಅತ್ತಿರಲ್ಲೇ ಮಾವರಲ್ಲೇ ನೀವೇನು ಮುಖ ಹಿಂಗ ಹಾಕೊಂತೀರ? ಈ ಕಡೆ ಬೇಡ್ರಿಪ್ಪ, ಖುಷಿ ಖುಷಿಯಾಗಿ ನಗ್ತಾ ಇರ್ರಿ. ನಗುನ ಮದುವೆ ಮನೆಗೆ ಹೋದ್ಮೇಲೆ ಏನೇನು ಮಾಡ್ತಾಳೋ ಏನೇನು ಕದಿನೋ ನನಗೆ ಯಾಕೋ ಡೌಟ್ ಬರತೈತಿ. ಡೌಟ್ ಬಂದ್ರೆ ಡೌಟ್ನ ನಿವಾರಿಸ್ಕೊಂಡ್ಬಿಡ್ಬೇಕ್ರಿಪ್ಪ. ಡೌಟು ನಿವಾರಿಸ್ಕೋದೇನು ಓಕೆನ, ಆದರೆ ಇವಳು ಉತ್ತರ ಕೊಡ್ತಾಳ. ಮೊದ್ಲ ಕಂಜೂಸಿ. ಏನು ಪ್ಲಾನ್ ಹಾಕ್ಯಾಳೋ ಏನು? ರಾಣಿ ಚಿನ್ನಿ. ವಿಷ್ಣು ಎಲ್ಲಿ ನಿಮ್ಮವ್ವ? ಅದು ಅಪ್ಪ ಒಳಗಿಲ್ಲ. ಹಾ ಎಲ್ಲೋದ್ಲು? ಓ ರೆಡಿ ಆಗತ್ತಾಳ ಕಣೋ, ಇನ್ನ ರೆಡಿ ಆಗೋದು ಮುಗೋವಲ್ತ. ಏನ ಹೊತ್ತು ಮುಣಗಿದ್ರು ಈ ಹೆಣ್ಮಕ್ಳು ರೆಡಿ ಆಗೋದು ಮಾತ್ರ ತಪ್ಪದಿಲ್ಲ ನೋಡು. ಮಾವರ ಅದು ಮಾತ್ರ ನಮ್ಗೆ ಸಂಬಂಧ ಪಡಲ್ಲ ನೋಡ್ರಿ. ಗೊತ್ತು ಬಿಡವ, ನೀನು ಟೈಮ್ ವೇಸ್ಟ್ ಆಗುತ್ತಂತ ಪಟಪಟ ಪಟಪಟ ಅಂತ ರೆಡಿ ಆಗ್ಬಿಡ್ತೀವಿ. ಹೌದು, ಏನು ಇವತ್ತು ನಮ್ಮ ರಾಣಿ ಸುಸಿಯರು ಏನು ಮಹಾರಾಣಿ ಗತಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಾರ. ಹಿಂಗೆ ಇರವ, ಹಿಂಗ ಸೂಪರ್ ಆಗಿ ಕಾಣು. ನಿಮ್ಮ ಪ್ರೀತಿ ಆಶೀರ್ವಾದ ಮಾವನವರೇ. ತಥಾಸ್ತು ತಥಾಸ್ತು. ಬಂದೆ ರೆಡಿ ಆದ ನೋಡ್ರಿ. ನಮ್ಮ ಗಿಡ್ಡಿ ನೋಡು ಎಷ್ಟು ಮುದ್ದಾಗಿ ಕಾಣಕತ್ತಾಳ. ಅತ್ತಿ ಸೊಸಿ ರಾಣಿ ಮಹಾರಾಣಿ ಗತೆ ಸೂಪರ್ ಆಗಿ ರೆಡಿ ಆಗಿದ್ದೀರ ನೋಡು. ನಮ್ಮ ಸಂಬಂಧಿಕರ ಮನೆಗೆ ಹೋಗ್ಬೇಕಂದ್ರೆ ಈ ತರ ರೆಡಿ ಆಗಬೇಕ್ರಿ. ಅಲ್ಲ ನನ್ನ
ಹಾಕೊಳ್ಳೆ. ಹಾ ಹೀಗೈತ್ರಿ, ಚಲೋ ಆಗೈತನ? ಹೆಂಗೈತಿ ನೆಕ್ಲೆಸ್? ಸೂಪರು ಸೂಪರು. ಅತ್ತೀರ ಏನ್ರಿಪ್ಪ ಹೆಂಗ್ ಕಾಣಕತ್ತೀರಿ ನೀವು? 20 ವರ್ಷ ಹಿಂಗ್ ಹೋಗ್ಬಿಟ್ರಿ ನೋಡು. ಹಾ ಹಿಂದ ಅದೇ ರೀ ಅತ್ತೀರ, ಹೆಂಗಾಗಿದ್ದೀರ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತನ್ರಿ? ಯಾರು? ನಾನೇ ರೀ ಅತ್ತೀರ, ನಾನೇ. ನೀನಾ? ಅದೇಂಗೆ? ಅದು ಅತ್ತೀರ ಹೆಂಗಂದ್ರೆ ಊಟದಲ್ರಿ ನಾನು ಕಂಟ್ರೋಲ್ ಮಾಡ್ತೀನಿ ನಿಮ್ಗೆ, ಅಂದ್ರೆ ಊಟ ಕಡಿಮೆ ಆಗ್ತೀನಂತಲ್ರಿ. ಮತ್ತೆ ಅದು ರೀ ಮಾವರ, ಅತ್ತಿಗೆ ಯಾವುದೇ ಕೊಲೆಸ್ಟ್ರಾಲ್ ಬರಬಾರ್ದು ಅಂತಂದು ನಾನು ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕ್ತೀನ್ರಿ. ಅದು ಸ್ವಲ್ಪನ ಸೂಜಿನ ಇಂಜೆಕ್ಷನ್ ಮಾಡ್ತಾರಲ್ರಿ ಸಿರಿಂಜ್, ಅದರಲ್ಲಿ ಹಾಕ್ತಾಳ್ರಿ ಇಪ್ಪ ಎಣ್ಣೆನಿಕಿ. ಏನವ್ವ ಹೇಳ್ದಿ? ಓನ ವಿಷ್ಣು ಅಪ್ಪಿ ಏನ್ ಮಾಡ್ತಾಳ ಗೊತ್ತನ? ಸಿರಿಂಜ್ ಇಟ್ನೊಳಗ ಇಷ್ಟ ಎಮ್ಮೆಲ್ ಇರ್ತಪ್ಪ ಅದು, ಅಷ್ಟೊಳಗೆ ಎಣ್ಣೆ ತುಂಬಿಕೊಂಡು ಡಬ್ಬಿಗೆ ಹಾಕಿ ಅದಕ್ಕೆ ಎಲ್ಲ ಒಗ್ಗರಣೆ ಸಾಮಾನುಗಳನ್ನೆಲ್ಲ ಹಾಕ್ತಾಳ. ಚಿಟಪಟ ಚಿಟಪಟ ಅಂದಾಗ ಬಡ ಬಡ ಏನೇನ್ ಬೇಕು ಅದಕ್ಕೆ ಹಾಕ್ಬಿಡೋದು. ಈ ತರ ಮಾಡ್ತಾಳಿಪ್ಪ ನಿನ್ನ ಹೆಂಡತಿ. ಅಯ್ಯೋ ದೇವ್ರೇ. ಅಲ್ಲ ನನ್ನ ಸೊಸಿಯ ಅದೇನು ಒತ್ತಂಗಿಲ್ಲನ ಒಗ್ಗರಣೆ? ಯಾಕೆ ಇಡ್ಬೇಕ್ರಿಪ್ಪ, ಸುಮ್ಮನೆ ಗ್ಯಾಸ್ ವೇಸ್ಟ್. ನೋಡ್ರಿಪ್ಪ, ಒತ್ತಬಾರ್ದು ಅಂತ ಅಂದ್ಬಿಟ್ಟು ಗ್ಯಾಸ್ ಸಣ್ಣಗೆ ಇಟ್ಕೊಂತಾಳ. ಸಿರಿಂಜಲ್ಲಿ ಅಂದ್ರೆ ಎಣ್ಣೆ ಹಾಕ್ತಾಳ. ಈಟ ಎಮ್ಮೆಲ್ ಇರ್ತೈತಿ, ಆ ಎಮ್ಮೆಲ್ನಾಗ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಚಿಟಪಟ ಚಿಟಪಟ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ತಾಳ. ಹಾ ಆಫ್ ಮಾಡ್ದ ಉಳ್ಕಿದ್ದೆ? ಉಳ್ಕಿದ್ದು ರೆಡಿ ಆತಂದ್ರೆ ಹಾಗ ಪಟ್ನ ಹಾಕ್ತಾಳ. ಉಳ್ಕಿದ್ದು ರೆಡಿ ಆಗ್ಲಿಲ್ಲ ಅಂದ್ರೆ ಗ್ಯಾಸ್ ವೇಸ್ಟ್ ಆಗತ್ತಲ್ಲ ಅಂತ ಆಫ್ ಮಾಡಿ ಆಮೇಲೆ ಅದನ್ನೆಲ್ಲ ತೊಳ್ಕೊಂಡು ಬೆಳ್ಕೊಂಡು ಆಮೇಲೆ ಒಗ್ಗರಣೆ ಒಳಗೆ ಹಾಕ್ತಾಳ. ಅತ್ತಿಯರ ನನ್ನ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟಿರ್ ನೋಡು. ಮಾಡ್ಬೇಕಲ್ವಾ ಮತ್ತೆ, ಮಾಡ್ಬೇಕು. ಇಷ್ಟ ಅಲ್ಲ ಅತ್ತಿಯ ಹೊಗಳಿದ್ದ ಸಾಕ್ರಿಪ್ಪ. ಯಾಕೋ ಅತ್ತಿಯ ನೀವು ಹೊಗಳಿದ್ರೆ ನಾ ಮೇಲೆ 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 ಹೋಗಿ ಅಟ್ಟದಾಗ ಕೂತು ಬಿಡ್ತೇನ್ರಿ. ಆಮೇಲೆ ನೀವೇನೋ ಅಂದಾಗ ಪಟ್ನ ತೆಳಗ್ ಬಿದ್ಬಿಡ್ತೇನೆ, ಗೊತ್ತೇನ್ರಿ? ಹ್ಞೂನ್ರಿಪ್ಪ. ನೋಡ್ರಿ ಎಂತ ಫೈನ್ ಕಾಣ್ತಾ ಇದೆ ಸೀರೆ. ಅತ್ತೆ ಅಂದ್ರೆ ಅತ್ತೆ, ನನ್ನ ಮುದ್ದು ಅತ್ತೆ. ಹಾ 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 ಹಾ. ಮಾವರ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಆಗ್ಬೇಕನ್ ನೋಡ್ರಿ. ಈಗ ಹೆಂಗಿದ್ರು ನನಗೆ ಅಡಿಗೆ ಮಾಡಕ್ ಕೊಡಾತಿಲ್ಲ, ಹಂಗೆ ಇವ್ರಿಗೆ ಬಿಡ್ತಿದ್ದಾನೆ. ಇನ್ನು ಸ್ವಲ್ಪ ದಿನ ಅವರು ಸಣ್ಣ ಆಗ್ತಾರ, ಕೊಲೆಸ್ಟ್ರಾಲ್ ಇರೋದಿಲ್ಲ ದೇಹದಲ್ಲಿ. ಕೊಲೆಸ್ಟ್ರಾಲ್ ಇರಲ್ವಾ? ಈ ಮಾವರ ಇದೀಗ ಎಣ್ಣೆ ಹಾಕೋದ್ರಿಂದ ಎಲ್ಲಿಂದ ಬರುತ್ತ ಸುಡುಗಾಡ್ ಕೊಲೆಸ್ಟ್ರಾಲ್? ಸುಡುಗಾಡ್ ಕೊಲೆಸ್ಟ್ರಾಲ್ ಇದ್ರೆ ತಾನೇ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತ, ಬಿ ಪಿ ಆಗುತ್ತ, ಅದಾಗತ್ತ ಇದಾಗತ್ತ ಅಂತಾರ. ಅದಕ್ಕೆ ಎಣ್ಣಿನ ಇಟ್ಟ ಸಿರಿಂಜ್ ತಗೊಂಡು ಮಾಡ್ತೇನ್ರಿ, ಒಗ್ಗರಣೆ ಹಾಕ್ತೇನ್ರಿ ನಾನು. ಅಯ್ಯೋ ದೇವ್ರೆ, ನಾ ದುಡಿಯೋದೆಲ್ಲ ವೇಸ್ಟ್ ಅಲ್ಲ. ಛೀ ಛೀ, ನಾನೆಲ್ಲ ವೇಸ್ಟ್ ಮಾಡಲ್ಲಪ್ಪ, ನಾನು ಜೋಪಾನ ಮಾಡ್ತೀನಿ. ನೋಡಿ ನನ್ನ ಕೈಯಾಗ ಹೆಂಗಿದೆ ಕೀಲಿ ಅಂತ. ಎಲ್ಲ ತೊಗರಿ ಬಳಿ ಕಡ್ಲಿ ಬಳಿ ಎಲ್ಲ ತೆಗೆದಿದ್ದೇನೆ, ಗೊತ್ತನ? ಅಂದ್ರ ಸೊಸಿಯ ಈ ಕೀಲಿ ಕೈ ಬಂಗಾರದ ಸಾಮಾನದ್ದಲ್ಲನ? ಮಾವರ ಬಂಗಾರ ಜವಾಬ್ದಾರಿ ನಂದಲ್ರಿ, ಅದೇನಿದ್ರು ಅತ್ತೆ ಜವಾಬ್ದಾರಿ. ನಂದೇನಿದ್ರು ರೇಷನ್ ಡಿಪಾರ್ಟ್ಮೆಂಟ್. ಅಡಿಗೆ ಮನೆ ಒಳಗೆ ಏನೇನಿರ್ತೈತಿ ಏನೇನಿರಲ್ಲ, ಯಾವಾಗ ಎಷ್ಟೆಷ್ಟು ಹೆಂಗೆಂಗ ತೆಗೆದಿಡ್ಬೇಕು ಅನ್ನೋದು ನನಗೆ ಗೊತ್ತಿರತ್ರಿ. ಅದಕ್ಕೆ ನನಗೆ ಇಷ್ಟು ಬೇಕು ನೋಡಿ ಅಷ್ಟನ್ನ ತಗೊಂಡ್ಬಿಟ್ಟು ಆಮೇಲೆ ಟೆಜಿ ಒಳಗೆ ಕೀ ಹಾಕಿರ್ತೀನಿ ಮಾವರ. ಹ್ಞೂನ್ರಿಪ್ಪ, ಹಂಗ ಮಾಡೋದಕ್ಕೆ. ಅದ್ಯಾಕೆ ಹಂಗೆ ಮಾಡ್ತೀವ? ಅದ್ಯಾಕೆ ಮಾಡ್ತೀವಿ ಹಂಗ ಅಂತಂದ್ರ ಅಚ್ಚು ಸುಮ್ಮನಿರಂಗಿಲ್ರಿಪ್ಪ. ಅಕ್ಕಪಕ್ಕ ಜನ ಬರ್ತಾರಲ್ಲ, ನಂಗೆ ಸಕ್ಕರೆ ಕೊಡು, ಉದ್ದಿನಬೇಳೆ ಕೊಡು, ತೊಗರಿಬೇಳೆ ಕೊಡು, ಟೊಮೆಟೊ ಕೊಡು, ಉಳ್ಳಾಗಡ್ಡಿ ಕೊಡ ಅಂತ ಬರ್ತಾರ. ನಮ್ಮ ಅತ್ತೆಯರು ದಾನ ಶೂರ ಕರ್ಣಿ ಆಗ್ಬಿಟ್ಟಾರ್ರಿ. ಕೇಳಗನ ಒಪ್ಪಟ್ನ ತಗೊಂಡ್ಬಿಟ್ಟು ಕೊಟ್ಬಿಡೋದು. ಹಾ, ಅವ್ರು ಯಾವಾಗ ಒಳ್ಳೆ ಕೊಡಂಗಿಲ್ಲ. ಅದಕ್ಕೋಸ್ಕರ ನಾನು ಕೇಳಿ ಕೊಡ್ಬೇಕಲ್ಲ, ಅದಕ್ಕೆ ಕೇಳಿ ಕೊಟ್ಟು ಕುತ್ಕೊಂಡ್ಬಿಟ್ಟೆ ನೋಡ್ರಿ. ಶಬಾಷ್ ನನ್ನ ಸೊಸಿಯ. ಅಯ್ಯೋ ರೀ, ಆಕೆ ಯಾಕೆ ಹೋಗ್ಬಿಟ್ಟಿರಂಗ? ಮತ್ತಿನ್ನೇನ, ನೀನು ಯಾರಿಗಾರು ಕೊಟ್ಟು ವೇಸ್ಟ್ ಮಾಡ್ತಿ? ನನ್ನ ಸೊಸಿ, ನನ್ನ ಮುದ್ದು ಸೊಸಿ ನೋಡಲೇ ಕೀ ಹಾಕ್ಕೊಂಡು ತೆಗೆದಿರ್ತಾಳ. ವೇಸ್ಟ್ ಆಗಬಾರ್ದು, ಹಾಳಾಗಬಾರ್ದು ಅಂತ. ಹೌದಲೇ, ನೀನು ಬರೀ ರೇಷನ್ದಕ್ಕೆ ಎಷ್ಟು ತಗೊಂಡಿಲ್ಲ, ಬಂಗಾರದಕ್ಕೆ ಇಸ್ಕೊಂಡ್ಬಿಡ್ಬೇಕಲ್ಲ. ಅಯ್ಯೋ ವಿಷ್ಣು, ನೀನ್ ಮಗ ಏನೋ ನನ್ನ ವೈರಿನ. ಅದು ಹಂಗಲ್ವಾ, ಇದಕ್ಕೇನಾದ್ರೂ ಪ್ಲಾನ್ ಹಾಕಳು ಏನೋ ಅಂತ ಕೇಳ್ತಾ ಇದ್ದೆ.
ಹೇಳು ಏನು ಗೊತ್ತೇನ್ರಿಪ್ಪ, ಬಂಗಾರ ಸಾಮಾನ ನನಗೆ ಬೇಡ. ಅತ್ತಿಯರು ನನ್ಗೆ ಆ ಡಿಪಾರ್ಟ್ಮೆಂಟ್ ಬಿಟ್ಕೊಟ್ಟಾಗ ಅದೇ ಅತ್ತಿಯರು ಮೇಲೆ ಏನಂದಿ ಅತ್ತಿಯರು ತಪ್ಪು ತಿಳ್ಕೊಬೇಡ್ರಿಪ್ಪ. ನೀವು ಮೇಲೆ ಹೋದಾಗ ನಾ ಆ ಡಿಪಾರ್ಟ್ಮೆಂಟ್ ತಗೋತಿರಲ್ಲ ಅವಾಗ ನನಗೆ ಕೇಳಿ. ಈಗ ತಗೊಂಡ್ರ ತುಂಬಾ ಕಷ್ಟ ಆಗತ್ರಿಪ್ಪ. ಏನು ಕಷ್ಟ ಆಗುತ್ತ ಸೊಸಿಯ? ಅಯ್ಯೋ ಮಾವರ, ನಾ ಏನು ಬಂಗಾರ ಹಾಕೊಂಡು ಮೆರೆಯೋದಷ್ಟ್ರಾಗ ಐತಿ. ಅತ್ತಿಯರು ಹಾಕೊಳ್ಳೋದಿಲ್ಲ, ಯಾಕಂದ್ರೆ ಅತ್ತಿ ಈ ಮನಿ ಯಜಮಾನ್ರಿಪ್ಪ, ಯಜಮಾನ್ತಿ ಅವರು. ಹಿಂಗಾಗಿ ಯಜಮಾನ್ತಿ ಕೈಯಾಗ ಇರ್ಬೇಕು ಈ ಎಲ್ಲ ಕೀಗಳು. ಅದಕ್ಕೆ ಅತ್ತಿಯರು ಕೊಟ್ಬಿಟ್ಟೇನ್ರಿ, ವಾರಿಸ್ತಾರ, ಅವರೇ ಇಟ್ಕೊಳ್ಳಿ ಅಂತ. ಮುಗಿದ್ ಬಿಡು. ಹಂಗಾದ್ರೆ ನಾನು ಮನೆ ಮೇಲೆ ಮನಿ, ಮನೆ ಮೇಲೆ ಮನಿ, ಮನೆ ಮೇಲೆ ಮನೆ ಕಟ್ಟಿಸ್ತೇನೆ. ಅದು ನನಗೆ ಗೊತ್ತಿಲ್ಲರಿ. ನೀ ಮನೆ ಮೇಲೆ ಮನಿ, ಮನೆ ಮೇಲೆ ಮನಿ, ಮನೆ ಮೇಲೆ ಮನೆ ಕಟ್ಟಿಸ್ತೇನೆ ಏನೋ ಗೊತ್ತಿಲ್ಲ. ಆದ್ರೆ ನಾ ಆರೋಗ್ಯ ಮಾತ್ರ ಕಾಪಾಡ್ತೇನೆ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ರೀಪ. ಅದೇಂಗವಾ? ಏನ್ರಿ ಮಾವರ, ಅಡಿಗೆ ಮಾಡಿದ್ರೆ ಉಪ್ಪು ಖಾರ ಹುಳಿ ಹದವಾಗಿ ಹಾಕ್ತೇನ್ರಿ. ಏನೇನ ಜಾಸ್ತಿ ಯೂಸ್ ಮಾಡಲ್ಲ. ಕೊಲೆಸ್ಟ್ರಾಲ್ ಬರಲ್ಲ. ಉಪ್ಪು ಈಟ ಆಟ ಚೋಟ ಅನ್ನೋದ್ರ ಗತಿ ಹಾಕಿದ್ರೆ ಬಿಪಿ ಹಾಗೆಯೇ ಸಕ್ರೆ ಉಪಯೋಗಿಸಿದೆ. ಬೆಲ್ಲವನ್ನ ಅದು ಸದ ಬಳಕೆ ಇಟಿಟ ಹಾಕೋದ್ರಿಂದ ಅದರಿಂದನೂ ಬರಂಗಿಲ್ಲ ರೀಪ ಶುಗರ್. ಹಿಂಗಾಗಿ ನಾನು ಮಿತಿಯಾಗಿ ಅಡಿಗೆ ಮಾಡ್ತೀನಿ. ಹಾಗೇನೆ ನಮ್ಮ ಫ್ಯಾಮಿಲಿಯ ತುಂಬ ಅವ್ರ ಆರೋಗ್ಯನ ಕಾಪಾಡೋ ಜವಾಬ್ದಾರಿ ನನ್ನರಿ ಮಾವರ. ಅದಕ್ಕೆ ಕುಟುಂಬದ ಆರೋಗ್ಯವೇ ನನ್ನ ಆರೋಗ್ಯ. ಅದಕ್ಕೋಸ್ಕರ ಈ ತರ ಐಡಿಯಾ. ಅಯ್ಯೋ ಶಿವನಿ, ಏನೇನು ಐಡಿಯಾ ಹುಟ್ಟಿಸ್ತಾಳಪ್ಪ ಇವಳು. ಅಯ್ಯೋ ದೇವ್ರೇ, ಇಷ್ಟ ಮಾತ್ರ ಕೊಂಡ್ಯಂತ್ರ ಅಲ್ಲಿ ಮದ್ವೆದ್ದು ಸಂಭ್ರಮ ಮುಗಿದು ಊಟನೂ ಖಾಲಿ ಆಗ್ಬಿಟ್ಟಿರುತ್ತೆ. ಮನೆಗೆ ಬಂದು ಮತ್ತೆ ಅಡಿಗೆ ಮಾಡ್ಕೊಳ್ಬೇಕಾಗತ್ತ ಪರಿಸ್ಥಿತಿ ಬಂದಿತ್ತು ರೀ. ನಡ್ರಿಪ್ಪ. ಹೌದು, ಬ್ಯಾಗ್ ಎಲ್ಲಿ? ಬ್ಯಾಗ ನೀವು ಹೌ ಆಡೋದನ್ನ ಬೇಡ್ರಿ, ಹೋಗ್ರಿ ಬ್ಯಾಗ್ ತೊಂಬರೋಗ್ರಿ. ಹೌದು, ಬ್ಯಾಗ್ ಎದಕ್ಕೆ? ಅದು ಅತ್ತಿಯರ ನಡಿಗೆ ಟೈಮ್ ಆಯ್ತು, ಬ್ಯಾಗ್ ತಂದೆ. ಹೌದು, ಈ ಬ್ಯಾಗ್ ಏನೈತಿ? ಅದು ಸರ್ಪ್ರೈಸ್. ಸರ್ಪ್ರೈಸ್ ಲೇ ಜುಬ್ಬನ್ ಸೊಸೆಯ, ಅಲ್ಲಿ ಹೋದ್ಮೇಲೆ ಮದುವೆಲಿ ನಮ್ಮ ಮರ್ಯಾದೆ ಮಾತ ಕಳಿಬೇಡಮ್ಮ. ಡೋಂಟ್ ವರಿ ಅತ್ತಿ, ಬಿ ಹ್ಯಾಪಿ. ಅಂತ ಕೆಲಸ ನಾ ಮಾಡೋದಿಲ್ಲ ಅತ್ಯ. ಆದ್ರೆ ಡೌಟ್ ಮಾತ್ರ ತುಂಬಾ ಬರತೈತಿ ನನಗ. ಏನ್ ಮಾಡ್ತಾಳೋ ಏನೋ ನನ್ನ ಜುಬ್ಬನ್ ಸೊಸೆ.